ಮೊದಲನೆಯ ಪ್ರಶ್ನೆ, ದೀರ್ಘ ಆಯುಷ್ಯಕ್ಕಾಗಿ ಅತ್ಯುತ್ತಮ ಹಣ್ಣಿನ ರಸ ಯಾವುದು? ಎ ನಿಂಬೆ, ಬಿ ಕಬ್ಬು, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ ಹಣ್ಣಿನ ರಸ. ಎರಡನೇ ಪ್ರಶ್ನೆ, ಕಾಮಾಲೆಯನ್ನು ತಡೆಗಟ್ಟಲು ಉತ್ತಮವಾದ ರಸ ಯಾವುದು? ಎ ಸೇಬು, ಬಿ ಕಬ್ಬು, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಬಿ ಕಬ್ಬಿನ ರಸ. ಮೂರನೇ ಪ್ರಶ್ನೆ, ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಸೌತೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಬೆಳ್ಳುಳ್ಳಿ. ನಾಲ್ಕನೇ ಪ್ರಶ್ನೆ, ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ತಪ್ಪಿಸಬೇಕು? ಎ ಕಪ್ಪು ಚಹಾ, ಬಿ ಕಾಫಿ, ಸಿ ಮಜ್ಜಿಗೆ, ಡಿ ಹಾಲು. ಉತ್ತರ ಬಿ ಕಾಫಿ. ಐದನೇ ಪ್ರಶ್ನೆ, ಯಾವ ರೋಗವು ಹಠಾತ್ ಸಾವಿಗೆ ಕಾರಣವಾಗುತ್ತದೆ? ಎ ನಿದ್ರಾಹೀನತೆ, ಬಿ ತಲೆ ತಿರುಗುವಿಕೆ, ಸಿ ಶುಗರ್ ಕಾಯಿಲೆ, ಡಿ ರಕ್ತಹೀನತೆ. ಉತ್ತರ ಎ ನಿದ್ರಾಹೀನತೆ. ಒಂದು ಸಂಶೋಧನೆ ಪ್ರಕಾರ ನಿದ್ರಾಹೀನತೆಯಿಂದ ಬಳಲುತ್ತಿರುವ ಜನರಿಗೆ ಹೃದಯಘಾತಕ್ಕೆ ಒಳಗಾಗುವ ಸಾಧ್ಯತೆ 69% ಹೆಚ್ಚಾಗಿದೆ. ತೀವ್ರವಾದ ಮತ್ತು ದೀರ್ಘಕಾಲದ ನಿದ್ರೆ ಕೊರತೆಯು ವಾಸ್ತವವಾಗಿ ಸಾವಿಗೆ ಕಾರಣವಾಗಬಹುದೆಂದು ಸೂಚಿಸಿದೆ. ಆರನೇ ಪ್ರಶ್ನೆ, ಯಾವ ಭಾರತೀಯ ಹಾವು ಮಗುವಿಗೆ ಜನ್ಮ ನೀಡುತ್ತದೆ? ಎ ಮೆಂಡೂಸಾ, ಬಿ ವೈಪರ್, ಸಿ ಹೆಬ್ಬಾವು, ಡಿ ನಾಗರಹಾವು. ಉತ್ತರ ಬಿ ವೈಪರ್. ಏಳನೆಯ ಪ್ರಶ್ನೆ, ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬಿದಿರು, ಬಿ ತೆಂಗಿನ ಮರ, ಸಿ ಶ್ರೀಗಂಧದ ಮರ, ಡಿ ಹಲಸು ಮರ. ಉತ್ತರ ಎ ಬಿದಿರು. ಎಂಟನೆಯ ಪ್ರಶ್ನೆ, ಕೂದಲು ಬೇಗ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ? ಎ ಹಾಲು, ಬಿ ಸಕ್ಕರೆ, ಸಿ ಮೊಸರು, ಡಿ ಬೆಲ್ಲ. ಉತ್ತರ ಬಿ ಸಕ್ಕರೆ. ಒಂಬತ್ತನೆಯ ಪ್ರಶ್ನೆ, 3 ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ? ಎ ಶಾರ್ಕ್, ಬಿ ಸಿಂಹ, ಸಿ ಹುಲಿ, ಡಿ ಕರಡಿ. ಉತ್ತರ ಎ ಶಾರ್ಕ್. ಹತ್ತನೆಯ ಪ್ರಶ್ನೆ, ಕುದುರೆಗಳ ಸಾವಿಗೆ ಕಾರಣವಾಗುವ ಹಣ್ಣು ಯಾವುದು? ಎ ಚೆರ್ರಿ ಹಣ್ಣು, ಬಿ ಮೋಸಂಬಿ, ಸಿ ಬಾಳೆಹಣ್ಣು, ಡಿ ಬೆಣ್ಣೆಹಣ್ಣು. ಉತ್ತರ ಡಿ ಬೆಣ್ಣೆಹಣ್ಣು. 11ನೇ ಪ್ರಶ್ನೆ, ತನ್ನ ನಾಲಿಗೆಯಿಂದ ಮಾಂಸ ಮತ್ತು ಚರ್ಮವನ್ನು ತೆಗೆದು ಹಾಕಬಲ್ಲ ಪ್ರಾಣಿ ಯಾವುದು? ಎ ಕರಡಿ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಉತ್ತರ ಬಿ ಸಿಂಹ. 12ನೇ ಪ್ರಶ್ನೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಪಾನೀಯ? ಎ ಹಾಲು, ಬಿ ವೈನ್, ಸಿ ಕಾಫಿ, ಡಿ ಗ್ರೀನ್ ಟೀ. ಉತ್ತರ ಡಿ ಗ್ರೀನ್ ಟೀ. 13ನೇ ಪ್ರಶ್ನೆ, ವಿಶ್ವದ ಮೊದಲ ಕಾರಿನ ಬಣ್ಣ ಯಾವುದು? ಎ ಕೆಂಪು, ಬಿ ಕಪ್ಪು, ಸಿ ಬಿಳಿ, ಡಿ ಹಳದಿ. ಉತ್ತರ ಎ ಕೆಂಪು. 14ನೇ ಪ್ರಶ್ನೆ, ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿ? ಎ ಬೆಲ್ಲ, ಬಿ ಏಲಕ್ಕಿ, ಸಿ ತುಪ್ಪ, ಡಿ ಮೊಸರು. ಉತ್ತರ ಎ ಬೆಲ್ಲ. 15ನೇ ಪ್ರಶ್ನೆ, ಈಜಿಪ್ಟ್ನ ರಾಷ್ಟ್ರೀಯ ಪಾನೀಯ ಎಂದು ಯಾವುದನ್ನು ಕರೆಯುತ್ತಾರೆ? ಇ ಟೀ, ಬಿ ಹಾಲು, ಸಿ ವೈನ್, ಡಿ ಕಾಫಿ. ಉತ್ತರ ಎ ಟೀ. 16ನೇ ಪ್ರಶ್ನೆ, ಎಷ್ಟು ದಿನಗಳ ಕಾಲ ಎಷ್ಟು ದಿನಗಳ ನಂತರ ನೀವು ಮತ್ತೆ ರಕ್ತದಾನ ಮಾಡಬಹುದು? ಎ 52, ಬಿ 56,
ಸಿ 54, ಡಿ 58. ಉತ್ತರ ಬಿ 56. 17ನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ಎ ಕಿವಿ, ಬಿ ನಿಂಬೆ, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಮೇಲಿನ ಎಲ್ಲವೂ. 18ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ? ಎ ಸೋಯಾಬೀನ್, ಬಿ ಹೂಕೋಸು, ಸಿ ಬದನೆಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಸೋಯಾಬೀನ್. 19ನೇ ಪ್ರಶ್ನೆ, ಕಸದಿಂದ ವಿದ್ಯುತ್ ತಯಾರಿಸುವ ದೇಶ ಯಾವುದು? ಎ ಭಾರತ, ಬಿ ಸಿಂಗಾಪುರ್, ಸಿ ಜರ್ಮನಿ, ಡಿ ಇಂಗ್ಲೆಂಡ್. ಉತ್ತರ ಬಿ ಸಿಂಗಾಪುರ್. 20ನೇ ಪ್ರಶ್ನೆ, ಯಾವ ದೇಶಗಳಲ್ಲಿ ಹಾವುಗಳನ್ನು ಸಾಕಿದರೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ? ಎ ಅಮೆರಿಕ, ಬಿ ಥೈಲ್ಯಾಂಡ್, ಸಿ ಜರ್ಮನಿ, ಡಿ ನ್ಯೂಜಿಲ್ಯಾಂಡ್. ಉತ್ತರ ಡಿ ನ್ಯೂಜಿಲ್ಯಾಂಡ್. ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ? ಎ ಮೆಂತೆ ಎಲೆ, ಬಿ ಬೇವು, ಸಿ ಈರುಳ್ಳಿ, ಡಿ ಅರಿಶಿಣ. ಉತ್ತರ ಎ ಮೆಂತೆ ಎಲೆ. ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಮೆಂತೆ ಎಲೆ ಸಹಾಯಕಾರಿಯಾಗಿದೆ. ಚಹಾ ಕುಡಿಯುವ ಮೊದಲು ಏನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ? ಎ ಬಿಸ್ಕೆಟ್, ಬಿ ಅವಲಕ್ಕಿ, ಸಿ ಸಮೋಸ, ಡಿ ಹಸಿ ಈರುಳ್ಳಿ. ಉತ್ತರ ಡಿ ಹಸಿ ಈರುಳ್ಳಿ. ಚಹಾ ಕುಡಿಯುವ ಮೊದಲು ಹಸಿ ಈರುಳ್ಳಿ ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ. ಈರುಳ್ಳಿಯಲ್ಲಿ ವಿವಿಧ ಜೀವಸತ್ವಗಳು, ಖನಿಜಗಳು ಮತ್ತು ಪ್ರಬಲವಾದ ಸಸ್ಯ ಸಂಯುಕ್ತಗಳನ್ನು ಒಳಗೊಂಡಿದೆ. ಮೂತ್ರ ಸಂಬಂಧಿತ ಕಾಯಿಲೆಗಳನ್ನು ಸರಿಪಡಿಸಲು ಯಾವ ಹಣ್ಣು ತಿನ್ನಬೇಕು? ಎ ಪೈನಾಪಲ್, ಬಿ ಖರ್ಜೂರ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಉತ್ತರ ಬಿ ಖರ್ಜೂರ. ಖರ್ಜೂರದಲ್ಲಿ ಪೊಟ್ಯಾಸಿಯಂ ಸಮೃದ್ಧವಾಗಿದ್ದು ಮೂತ್ರ ಸಂಬಂಧಿತ ಕಾಯಿಲೆಗಳನ್ನು ಸರಿಪಡಿಸಲು ಖರ್ಜೂರ ಹಣ್ಣು ತಿನ್ನಬೇಕು. ನಿದ್ರೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕಿಡ್ನಿ ಸಮಸ್ಯೆ, ಡಿ ಶುಗರ್. ಉತ್ತರ ಡಿ ಶುಗರ್. ಸಾಕಷ್ಟು ನಿದ್ದೆ ಮಾಡದಿರುವುದು ನಿಮ್ಮ ಹೃದಯದ ಕಾಯಿಲೆ, ಮಧುಮೇಹ ಮತ್ತು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಬಿಸಿನೀರು, ಬಿ ಹಸಿ ಶುಂಠಿ, ಸಿ ಒಣ ಕೊಬ್ಬರಿ, ಡಿ ಕರಿಮೆಣಸು. ಉತ್ತರ ಬಿ ಹಸಿ ಶುಂಠಿ. ಶುಂಠಿಯಲ್ಲಿ ಕಂಡುಬರುವ ಆಂಟಿಬಯೋಟಿಕ್ಗಳು ಈ ಅಂಶಗಳು ನೀವು ಸೇವನೆ ಮಾಡುವ ಆಹಾರ ನಿಮ್ಮ ದೇಹಕ್ಕೆ ಸಂಪೂರ್ಣ ಜೀರ್ಣವಾಗಲು ಅನುಕೂಲವಾಗುವಂತೆ ಮಾಡುತ್ತದೆ.